ನಾನು ಗುರುಪ್ರಸಾದ್ ತುಮ್ಸ್ವಾಗೆ ಮೈಸೂರಿಂದ ಮಾತಾಡ್ತಾ ಇರೋದು. ಇವಾಗ ಗಜೇಂದ್ರ ಆನೆನ ಬೂದಿಪಡ್ಗ ಆನೆ ಶಿಬಿರದಿಂದ ಮತ್ತಿಗೌಡ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮೊದಲು ಅದು ಕೇಗುಡಿಯಲ್ಲಿತ್ತು. ಕೇಗುಡಿಯಿಂದ ಅದನ್ನ ಬೂದಿಪಡ್ಗಕ್ಕೆ ಹಾಕಿದ್ರು. ಅಲ್ಲಿ ಒಂಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಬೂದಿಪಡ್ಗದಿಂದ ಮತ್ತಿಗೌಡ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಗಜೇಂದ್ರ ಆನೆ ಸ್ಥಳಾಂತರ ಸಮಯದಲ್ಲಿ ಬೂದಿಪಡ್ಗ ಅನ್ನೋ ಹೆಸರು ಮುನ್ನೆಲೆಗೆ ಬಂತು. ಈ ಬೂದಿಪಡ್ಗ ಅನ್ನೋದು ತುಂಬ ಐತಿಹಾಸಿಕವಾದ ಎರಡು ಪ್ರಮುಖ ಘಟನೆಗಳ ನಡೆದಂಥ ಜಾಗ. ಅದೇನಪ್ಪ ಅಂತಂದರೆ, ಒಂದು ಅಪ್ರಥಮ ಕೆಡ್ಡ ನಡೆದದ್ದು ಬೂದಿಪಡ್ಗದಲ್ಲಿ, ಮತ್ತೊಂದು ಕಾಡುಗೊಳ್ಳ ದಂತಚೋರ ವೀರಪ್ಪನು ಇಲ್ಲಿನ ಬೂದಿಪಡ್ಗದಲ್ಲಿರ್ತಕ್ಕಂಥ ಗೆಸ್ಟ್ ಹೌಸಿಂದನೇ ಮೊದಲು ಪರಾರಿಯಾಗಿದ್ದು, ಅಂದರೆ ಶ್ರೀನಿವಾಸ್ ಅವರು ಅರಣ್ಯಾಧಿಕಾರಿಯಾಗಿದ್ದಾಗ. ಈ ಎರಡು ಮಹತ್ವದ ಘಟನೆಗೆ ಬೂದಿಪಡ್ಗ ಸಾಕ್ಷಿಯಾಗಿದೆ. ಚಾಮರಾಜನಗರ ತಾಲೂಕಿನಲ್ಲಿ ಒಂದು 15ರಿಂದ 20 ಕಿಲೋಮೀಟ್ರು ದೂರದಲ್ಲಿದೆ. ತಮಿಳುನಾಡಿಗೆ ಹೋಗೋ ರಸ್ತೆಯ ಒಳಭಾಗದಲ್ಲಿದೆ. ಇದಕ್ಕೆ ಎಲ್ಲರಿಗೂ ಪ್ರವೇಶ ಇಲ್ಲ. ಇದು ಬೂದಿಪಡ್ಗ ಎಸ್ಟೇಟ್ ಇರ್ಬೋದು, ಬೂದಿಪಡ್ಗ ಆನೆ ಶಿಬಿರ ಇರ್ಬೋದು. ಅದು ಹುಲಿ ರಕ್ಷಿತ ಅರಣ್ಯ ಪ್ರದೇಶದ ಒಳಗಡೆ ಇರೋದ್ರಿಂದ ಅಲ್ಲಿಗೆ ಎಲ್ಲರೂ ಹೋಗೋಕ್ಕಾಗಲ್ಲ, ಎಲ್ಲರಿಗೂ ಪ್ರವೇಶ ಇಲ್ಲ. ಈ ಮಹತ್ವ ಹೇಗೆ ಪಡ್ಕೊಂಡಿದೆ ಅನ್ನೋದಾದರೆ, ಬೂದಿಪಡ್ಗ ಇಲ್ಲಿ ಅಂದರೆ ಮೈಸೂರು ಭಾಗದಲ್ಲಿ 33 ಕೆಡ್ಡಗಳು ನಡೀತಿದೆ. ಈಗೇನು ಕಾರ್ಯಾಚರಣೆ ನಡೀತಿದೆಯೋ, ಆನೆಗಳ ಸೆರೆ ಕಾರ್ಯಾಚರಣೆ, ಇದೆಲ್ಲ ಏನೇನೋ ತುಂಬ ಇವಾಗ ನಡೀತಾ ಇದೆಯಲ್ಲ ಆನೆ ಬಗ್ಗೆ, ಅದು ಅದರ ಪ್ರಮುಖ ಬೇಸಾದ ಕೆಡ್ಡ ಇದೆಯಲ್ಲ, ಆ ಕೆಡ್ಡ ಪ್ರಾರಂಭವಾದದ್ದು ಬೂದಿಪಡ್ಗದಲ್ಲೇ ಕೆಡ್ಡ ಶುರುವಾಯಿತು. ಮೈಸೂರು ಮಹಾರಾಜರ ಕಾಲದಲ್ಲಿ 1880ರ ಸಮಯದಲ್ಲಿ ಇದು ಕೆಡ್ಡ ಪ್ರಾರಂಭ ಆಯಿತು. 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಮೈಸೂರು ಮಹಾರಾಜರಾಗಿದ್ದರು. ಅದೇ ಸಮಯದಲ್ಲಿ ಲಂಡನ್ನಿನಿಂದ ಆಲ್ಬರ್ಟ್ ವಿಕ್ಟರ್ ಅನ್ನೋರು ಭೇಟಿ ಕೊಟ್ಟಿದ್ದರು. ಅವರು 7ನೇ ಕಿಂಗ್ ಎಡ್ವರ್ಡ್ನ ಮೊದಲನೇ ಮಗ. ಇವರು ವೇಲ್ಸ್ನ ಪ್ರಿನ್ಸ್ ಆಗಿದ್ದರು. ಅವರು ಮೈಸೂರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರನ್ನ ಎಲ್ಲ ಕಡೆ ಸುತ್ತಾಡಿಸ್ಬಿಟ್ಟು ಮೈಸೂರು ನಗರ ಎಲ್ಲವರನ್ನ ತೋರಿಸಿ ನಂತರ ಕೆಡ್ಡ ನಡೀತಿದ್ದಂಥ ಪ್ರದೇಶಕ್ಕೆ ಅವತ್ತು ಕರ್ಕೊಂಡೋಗ್ತಾರೆ. ಆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಅಲ್ಲಿ ಉಸ್ತುವಾರಿ ವಹಿಸಿದ್ದಂಥ ಸ್ಯಾಂಡರ್ಸನ್ ಅವರು ಅಲ್ಲಿದ್ದರು. ಇವ್ರನ್ನ ಸ್ವಾಗತ ಮಾಡ್ತಾರೆ. ಆವಾಗ ಅಲ್ಲಿಯ ಬಿಳಿಗಿರಿರಂಗನ ಬೆಟ್ಟದ ಆದಿವಾಸಿಗಳನ್ನು ಕೆಡ್ಡ ಕಾರ್ಯಕ್ಕೆ ನೇಮಿಸ್ಕೊಳ್ಳಾಗಿತ್ತೆ. ಸಣ್ಣ ಅವರಿಗೆಲ್ಲ ಅಲ್ಲಿ ಆನೆ ಕೆಡ್ಡ ಕೆಲಸ ಮಾಡೋರಿಗೆಲ್ಲ ಸಣ್ಣ ಟೆಂಟ್ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ಅಂಚೆ ಕಚೇರಿ ಕೂಡ ತೆಗೆದಿರ್ತಾರೆ. ಆವಾಗ ಮಹಾರಾಜರಿಗೆ ಇವರು ಸ್ಯಾಂಡರ್ಸನ್ ಅವರು ಸ್ವಾಗತ ಮಾಡ್ತಾರೆ. ಮತ್ತು ಆ ಕೆಡ್ಡದ ಪೂರ್ಣ ಒಂದು ವ್ಯವಸ್ಥೆಯನ್ನು ವಿವರಿಸ್ತಾರೆ. ಆವಾಗ ಅಲ್ಲಿ ಮೈಸೂರಿನ ಆಲಿವರ್ ಸೆಂಟ್ ಜಾನ್ ಅನ್ನೋರು ಮೈಸೂರಿನ ರೆಸಿಡೆಂಟ್ ಆಗಿದ್ದರು. ಶೇಷಾದ್ರಿ ಅಯ್ಯರ್ ಅವರು ಅಲ್ಲಿ ಇದ್ದರು. ಮೈಸೂರು ಮಹಾರಾಜರು ಕೆಡ್ಡ ಅಂಗಳದ ದ್ವಾರದಲ್ಲಿ ಅಲಂಕರಿಸಿದ ಹಗ್ಗವನ್ನು ಕತ್ತರಿಸಿ ಅವನ್ನ ಉದ್ಘಾಟನೆ ಮಾಡಿದ್ರು. ಅನುಭವಿ ಬೇಟೆಗಾರರು ಶಿಸ್ತಾಗಿ ಬಾಗಿಲಲ್ಲಿ ನಿಂತಿದ್ರು. ಕೆಡ್ಡ ಪ್ರಾರಂಭ ಸೂಚಿಸುವ ಕೊಂಬು ಕಹಳೆಗಳು ಮೊಳಗಿದವು. ಆ ಮರಮುಟ್ಟಿನಿಂದ ಒಂದು ವೇದಿಕೆ ಸಿದ್ಧಪಡಿಸಲಾಗಿತ್ತು. ಆ ವೇದಿಕೆಗೆ ಮೈಸೂರು ಮಹಾರಾಜರು ಮತ್ತು ವೇಲ್ಸ್ನ ಪ್ರಿನ್ಸು ಎಲ್ಲರೂ ಒಂದು ಏಣಿ ಮೂಲಕ ಮೇಲಕ್ಕೆ ಹತ್ತೋದ್ರು. ಈ ಕೆಡ್ಡ ಆಗ ಪ್ರಾರಂಭ ಆಯಿತು. ಆ ಕೆಡ್ಡದ ಒಂದು ಪ್ರಾರಂಭನೇ ರೋಚಕವಾಗಿತ್ತು ಅಂತ ಹೇಳ್ಬೋದು. ಮತ್ತೊಂದು ಘಟನೆ ನೋಡೋದಾದರೆ, ದಂತಚೋರ ವೀರಪ್ಪನ್ ಆಗ ಆರಂಭ. ಆವಾಗ ಅವರು ದಂತದ ಕೇಸಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅವನನ್ನು ಅರೆಸ್ಟ್ ಮಾಡ್ಕೊಂಬಂದು ಆ ವಿಷಯ ಇದೆ ಅಂತ ಬಾಯಿ ಬಿಡಿಸ್ಬೇಕು ಅಂತಂದ್ಬಿಟ್ಟು ಈ ಗೆಸ್ಟ್ ಹೌಸಲ್ಲೇ ಶ್ರೀನಿವಾಸ್ ಇಟ್ಕೊಂಡು ವಿಚಾರಣೆ ಮಾಡಿರ್ತಾರೆ. ಅಂಥದ್ದು ಏನೇನೋ ಹೇಳ್ತಾರೆ ಕತೆಗಳು. ಅವರು ಅಲ್ಲಿಂದ ಅವನು ತಪ್ಪಿಸ್ಕೊತಾನೆ. ಆ ತಪ್ಪಿಸ್ಕೊಂಡಿದ್ದು ಅವ್ರಿಗೆ ತಪ್ಪಿಸ್ಕೊಂಡಲ್ಲ ಅಂತ ಬೇಸರ ಇರುತ್ತೆ. ಆ ನಂತರದಲ್ಲಿ ಅವರು ಅವನನ್ನು ಶರಣಾಗತಿ ಮಾಡಬೇಕು ಅಂತ ಹೋಗಿದ್ದು, ಆಮೇಲೆ ಅವನು ಅವರನ್ನೇ ಕೊಂದಿದ್ದು, ಇದೆಲ್ಲ ಇತಿಹಾಸ. ಮೈಸೂರಿಗೆ ಹೆಸರು ತಂದು ಕೊಟ್ಟಂಥ ಕೆಡ್ಡ ಅಂತ ಪ್ರಾರಂಭ ಆಗಿದ್ದು ಇಲ್ಲೇನೆ. ಇಂಥ ಕಾಡುಗಳ ವೀರಪ್ಪನ್ನು ಇಲ್ಲಿ ತಪ್ಪಿಸ್ಕೊಂಡೋಗಿ ಒಂದು ಕರಾಳ ಇತಿಹಾಸ ಸೃಷ್ಟಿಯಾಗಿದ್ದು ಒಂದೇ. ಈ ಬೂದಿಪಡ್ಗ ಈ ಥರದ್ದು ಎರಡೂ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು.